Excuse me, I'd like first class train ticket to Bangalore, please, by Bangalore Express. All trains cancelled. What? Cancelled. Excuse me, I'm a taxpayer, you are answerable to me. Tell me one good reason why I can't take a train to Bangalore. What is this point? ಇದೇನ್ ರೈಲ್ವೆ ಸ್ಟೇಷನ್ ಹಾರ್ಬರಾ? क्या? ಏನಿಲ್ಲ ಕಣಯ್ಯ. टाइम? ಇಟ್ಸ್ ಅ ಬ್ಯಾಡ್ ಟೈಮ್. टाइम. ನಿಂತ್ಕೊಳ್ಳ ಎಲ್ಲ ಓಡಾಡ್ತಿದ್ಯಾ? ನಿಂತ್ಕೊಳ್ಳ ಸ್ಟಾಪ್ ರುಕ್ ಚೋರ್ ನಿಂತ್ಕೊಳ್ಳ. ಅಯ್ಯೋ ನನ್ ಗೀಜದಕ್ಕೆ ಬೇರೆ ಬರೋದಿಲ್ವೇ? ನಿಂತ್ಕೊಳ್ಳ ಸ್ಟಾಪ್ ದುಡ್ಡೆಲ್ಲ ಎತ್ಕೊಂಡು ಹೋಗ್ತಿದ್ಯಾ? ರುಕೋ ನಿಂತ್ಕೊ ಸ್ಟಾಪ್. ಗಿವ್ ಮಿ ಮೈ ಪರ್ಸ್. ಒಡೆದಲ್ಲ ಇಟ್ಕೋಬೇಡ ನೀನು. ಅದೇನಾದ್ರೂ ಮಾತಾಡ್ ತಿರ್ಸ್ಕೊಳ್ಳೋಣ. ಹೊಡಿತೀನ ನಿಂತ್ಕೊಳ್ಳ. ಕ್ಯಾಶ್ ಸ್ಟಾಪ್. ಅವ್ರಿಗೆ ಇಂಗ್ಲಿಷ್ ಗೊತ್ತಿದ್ಯೋ ಇಲ್ವೋ? ಮುಖ್ಯ ನಿಮ್ಗೆ. ಪರ್ಸ್ ಎತ್ಕೊಂಡು ಹೋಗ್ಬಿಟ್ಟ ಸರ್ ಅವನು. ಇದು ನಿಮ್ ಪರ್ಸ್ ಅಲ್ವಾ? ಪರ್ಸಲ್ ಇದ್ ಕ್ಯಾಶ್ ತಗೊಂಡು ಹೋದ. ಓಕೆನಾ? ಪೊಲೀಸ್ ಇಲ್ವಾ? ಪೊಲೀಸ್ ಸ್ಟೇಷನ್ ಇಲ್ವಾ? ರೈಲ್ವೆ ಸ್ಟೇಷನ್ ನೀರಲ್ಲಿ ತುಂಬಿಕೊಂಡಿದೆ. ಹೌದು, ಪೊಲೀಸ್ ಸ್ಟೇಷನ್ ಎಲ್ಲಿ ಇರುತ್ತೆ? ಆ ಮೂಲೆಯಲ್ಲಿ ಇರ್ಬೇಕು ಅನ್ಕೋತೀನಿ. ಸರ್ ಪ್ಲೀಸ್. ಡೋಂಟ್ ಟಚ್ ಮೈ ಬ್ಯಾಗ್. ಇರಿ ಅವ್ರು ಈ ಊರ್ನವ್ರೆ ಬ್ಯಾಗ್ ನ ತಗೊಂಬಂದ್ ಕೊಡ್ತಾರೆ. ಅವ್ನ್ ಕಳ್ಳಲ್ಲ ಅಂತ ನಿಮ್ಗೆ ಗೊತ್ತು? ನಾನು ಕಳ್ಳ ಅಲ್ಲ ಸರ್, ಇವ್ರಿಗೆ ನಾನು ತುಂಬಾ ವರ್ಷದ ಫ್ರೆಂಡು. ಇವ್ರು ನಮ್ ಫ್ರೆಂಡ್ ಮಿಸ್ರೋ, ಇವ್ರು ಅರಸು. ನೀವು ಕನ್ನಡದವ್ರು ಅಂತ ಗೊತ್ತಿಲ್ಲದೆ ಕಳ್ಳ ಅನ್ಕೊಂಬಿಟ್ಟೆ. ಅದು ಪರವಾಗಿಲ್ಲ, ನಮ್ಮೂರಲ್ಲಿ ಬಂದು ನೀವು ದುಡ್ಡು ಕಳ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಕ್ರೆಡಿಟ್ ಕಾರ್ಡ್ ಇದೆ, ಏನ್ ತೊಂದ್ರೆ ಆಗಲ್ಲ. ಸರಿ, ಆ ಬ್ಯಾಗ್ ನಿಮ್ದು ಅಲ್ಲಲ್ಲ ಅಲ್ಲೇ ಇದೆ, ನಾವ್ ಹೋಗಿ ತಗೊಳ್ಳೋಣ ಅಂದೆ. ನೀವು ಹೋಗಿ ನಾನು ಈ ಬ್ಯಾಗ್ ನ ತಗೊಂಡ್ಬರ್ತೀನಿ ಅಂತ ಹೇಳ್ದೆ ಅಷ್ಟೇ. ಡೋಂಟ್ ಲಾಫ್ ಮ್ಯಾನ್. ನನ್ಗೆ ಈ ತರ ಎಲ್ಲ ನಡೆದಿದ್ದಲ್ಲ. ನಾನು ಕಳ್ಳರನ್ನೆಲ್ಲ ನೋಡಲ್ಲ, ಅಭ್ಯಾಸನೇ ಇಲ್ಲ ಗೊತ್ತಾ? ನಾನೇನ್ ಕಳ್ಳರನ್ನೆಲ್ಲ ಸಾಕೊಂಡು ಕ್ಲಬ್ ನಡೆಸ್ತಾ ಇದ್ದೀನಾ? ಕೋರ್ಟ್ ಅವ್ರನ್ನ ಕೇಳಿದ್ರೆ ಹೇಳ್ತಾ ಇದ್ರು ಇವತ್ತು ಟ್ರೈನ್ ಎಲ್ಲ ಇರೋದಿಲ್ಲ ಅಂತ. ಇಲ್ಲ ನನ್ನಾದ್ರೂ ಕೇಳ್ಬೋದಿತ್ತಲ್ಲ. ನಾನ್ ತುಂಬಾ ನಿದ್ದೆ ಮಾಡ್ಬಿಟ್ಟಿದ್ದೆ ಅನ್ಸುತ್ತೆ ಅಲ್ವಾ? ಸಾರಿಲ್ಲ ಅಂದ್ರೆ ಈ ಬ್ಯಾಗೇ ಇರ್ತಿರ್ಲಿಲ್ಲ. ಹಾಗೆಲ್ಲ ಏನಿಲ್ಲ ಸರ್, ಆತರ ದೊಡ್ಡದೇನಿಲ್ಲ ಬಿಡಿ. ಇದು ದೊಡ್ಡದೇ ಸರ್. ಇದ್ರಲ್ಲಿ ಎಷ್ಟು ದುಡ್ಡಿದೆ ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ಆದ್ರೆ ನನ್ನ ಪರ್ಸಲ್ ಎಷ್ಟು ದುಡ್ಡು ಇತ್ತು ಅಂತ ಗೊತ್ತು. 4,000 ಇತ್ತು. ಅದನ್ನು ಕತ್ಕೊಂಡು ಹೋಗ್ಬಿಟ್ಟ ಗೊತ್ತಾ? ಅದ್ರ ಕ್ರೆಡಿಟ್ ಕಾರ್ಡ್ ಬಿಟ್ಟು ಹೋಗಿದ್ದಾನೆ. ಇದ್ರಲ್ಲಿ 32 ಲಕ್ಷ ರೂಪಾಯಿ ಇದೆ. ಅಯ್ಯೋ ನಿಜ ಸರ್. ಹೇಳಿ ಮಿಸ್ರೋ. ಒರಿಸ್ಸಾದಲ್ಲಿ ಡ್ಯಾಮ್ ಒಡೆದೋಗಿ 100 ಕನ್ನಡಿಗರು ಸತ್ತೋಗ್ಬಿಟ್ರು. ಇವರು ಯೂನಿಯನ್ ಮೂಲಕ ವಾದ ಮಾಡಿ ಕೋರ್ಟ್ ನಲ್ಲಿ ಇವಾಗ ಕಾಂಪನ್ಸೇಷನ್ ಸಿಕ್ಕಿದೆ. ಇವಾಗಲೇ ಆ ಚೆಕ್ ತಗೊಂಡು ಹೋಗ್ತಾ ಇದ್ದಾರೆ. ಈ ತರ ಜನಗಳು ಸಿಗದೆ ಅಪರೂಪ. ನೀವು ಬೇರೆ ಎಷ್ಟೊಂದು ಹೋಗಬೇಡಿ, ಸುಮ್ನೆ. ಅದು ನಾನೇನು ವಾದ ಮಾಡಿಲ್ಲ, ವಕೀಲರು ವಾದ ಮಾಡಿದ್ರು ಅಷ್ಟೇ. ನಾನು ಚೆಕ್ ನ ತಗೊಂಡ್ ಹೋಗ್ತಾ ಇದ್ದೀನಿ. ಆದ್ರೆ ಮಿಸ್ರೋರ್ ಇರ್ಲಿಲ್ಲ ಅಂದಿದ್ರೆ ಇನ್ನು 1 ವರ್ಷ ಮುಂದಕ್ಕೆ ಹೋಗ್ತಾ ಇತ್ತು. ಒರಿಯಾ ಭಾಷೆ ಗೊತ್ತಿಲ್ದೆ ನಂಗೆ. ಅಯ್ಯೋ ಇಲ್ಲಿ ನೋಡಿ ಸರ್, ಗಾಡಿ ಹೆಂಗ್ ಮೇಲತ್ ಕುತ್ಕೊಂಡಿದೆ ಅಂತ. ಅದೇನಿಲ್ಲ, ನೀರಲ್ಲಿ ಕೊಚ್ಕೊಂಬಂದ್ ಮೇಲೆ ಹೋಗಿದೆ ಅಷ್ಟೇ. ಬನ್ನಿ ಹೋಗೋಣ. ಬನ್ನಿ ಸರ್ ಹೋಗೋಣ. ನಿಮಗ್ ಗೊತ್ತಿರೋರು? ಇಲ್ಲ ಗೊತ್ತಿಲ್ಲ, ಬನ್ನಿ ಹೋಗೋಣ. ನಿಮ್ ಜೊತೆಲಿ ಹುಟ್ಟಿರೋ ಸಹೋದರಿಯರು ಯಾರಾದ್ರೂ ಇದ್ದಾರಾ? ಇಲ್ವಲ್ಲ? ಹಾಗಾದ್ರೆ ಚಿಂತೆ ಮಾಡ್ಬಿಡಿ, ಹೋಗಿ. ಹಾಗೆಲ್ಲ ಮಾತಾಡ್ಬೇಡ, ಸುಮ್ನಿರೋ. ಏನ್ ಸರ್ ಅದು? ಏನ್ ಹೇಳ್ತಾ ಇದ್ದಾರೆ? ಇವ್ರಿಗೆ ಅಕ್ಕ ತಂಗಿಯರು ಒಬ್ರು ಇಲ್ಲ. ಈ ತರ ಬೈಯೋದು ತಪ್ಪು, ಟೆಕ್ನಿಕಲಿ ರಾಂಗ್. ಅದೇ ಹೇಳಿದೆ ಅವನ್ಗೆ. ಹೌದು, ತುಂಬಾ ಮುಖ್ಯ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬೇರೆ. ನಗಾಡ್ಬೇಡಿ ನೀವು, ಬೇಜಾರಾಗತ್ತೆ ನನಗೆ. ಸರಿ, ನಿಮ್ ಊರು ತುಂಬಾ ಮೋಸ ಮಿಸ್ರೋ. ಏನಕ್ಕೆ ಬೈತಾರೆ ಅಂತಾನೆ ಗೊತ್ತಾಗಲ್ಲ. ನಾವ್ ಹಂಗೆ ಒರಿಸ್ಸಾ ಬಾರ್ಡರ್ ಹೋಗಿ ಆಂಧ್ರನ ದಾಟಿ ಬೆಂಗಳೂರು ಹೋಗ್ಬಿಡೋಣ, ಅವಾಗಾದ್ರೂ ಗೊತ್ತಾಗುತ್ತೆ. ತುಂಬಾ ಫನ್ನಿ ಇದು. ನನ್ನ ಹತ್ರ 15 ರೂಪಾಯಿ ಇದೆ, ನಿಮ್ಮ ಹತ್ರ 5 ರೂಪಾಯಿ ಇದೆ. ಇದರಿಂದ ಹೇಗೆ ಹೋಗಾಗುತ್ತೆ ಒರಿಸ್ಸಾ ಬಾರ್ಡರ್ ವರ್ಗು? ಹೋಗ್ಬೋದಲ್ಲ ಬಸ್ಸಲ್ಲಿ. 20 ರೂಪಾಯಿ ಹೇಗೆ ಸರ್? ಅದಕ್ಕೂ ಸೀಟ್ ಇರುತ್ತೆ ಸರ್, ಬನ್ನಿ. ಸರ್ ಪಕ್ಕದಲ್ಲಿರೋರ್ಗೆಲ್ಲ ಉಗಿತಾವ್ ಸರ್ ಇವನು. ಹೊಗೆ ಸೊಪ್ಪು ತಿನ್ನೋದನ್ನ ನಿಲ್ಸಕ್ ಹೇಳಿ, ಇಲ್ಲ ಊದೋದ್ ನಿಲ್ಸಕ್ ಹೇಳಿ ಇವ್ಗೆ. ಯಾಕೆ ಸರ್? ಅವ್ನು ಊದ್ತೀನಿ ಅಂತ ಹೊಗೆ ಸೊಪ್ಪನೆಲ್ಲ ಉಗಿತಾ ಇದ್ದಾನೆ ಸರ್. ತುಂಬಾ ನಾನ್ ಹೈಜೆನಿಕ್ ಸರ್ ಅದು. ಪಬ್ಲಿಕ್ ಒಂದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ರಿಮೋಟ್ ಕಂಟ್ರೋಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು ಅಂದ್ರೆ ಇದು ಪ್ರಪಂಚ, ಟಿವಿ ಅಲ್ಲ ಸರ್. ಐ ನೋ ಪ್ರಪಂಚ, ಐ ನೋ ಪೀಪಲ್. ಸುಮ್ಮನೆ ಏನ್ ಕೇಳಿದ್ರು ಟೀಚ್ ಮಾಡೋದಕ್ಕೆ ಅಂತ ಬರ್ಬೇಡಿ ನೀವು ಅಷ್ಟೇನೆ. ಐ ಟ್ರಾವೆಲ್ಡ್ ಅಲಾಟ್, ಐ ಆಮ್ ವೆರಿ ಫ್ರೆಂಡ್ಲಿ ಆಲ್ಸೋ. ಹಾಯ್, ಐ ಆಮ್ ಅರಸ್ ಹಿಯರ್. ನೋಡಿದ್ರಾ? ಓ ಥ್ಯಾಂಕ್ ಯು. ಅದು ತಿನ್ಬೇಡಿ ಅಂತೇಳಿ, ತಿನ್ಬೇಡಿ ಅಂತೇಳಿ. ತಿನ್ಬೇಡಿ.
ಹಾ ಏನು ನಾನು ನಾರ್ತ್ ಇಂಡಿಯಾ ಡಬ್ಬದಲ್ಲಿ ತುಂಬಾ ಸಲ ತಿಂದಿದ್ದೀನಿ. ನನ್ಗೆ ಒಳ್ಳೆ ಇಮ್ಯೂನ್ ಸಿಸ್ಟಮ್ ಕೂಡ ಇದೆ, ಮತ್ತೆ ನನ್ನ ಹೆಲ್ತ್ ಕೂಡ ಯಾವುದೇ ತೊಂದರೆ ಆಗಲ್ಲ. ಯು ಹ್ಯಾವ್ ಒನ್ ಮೋರ್? বেশি খাইবনি, মাথা ঘুরি নিচে পড়ে যাইব। ಮಾತಾನ মাথা ಮಾತೃ ಅಂದ್ರೆ ಅಮ್ಮ ಅಲ್ವಾ? ಇವನೇ ನನಗೆ ಬೈತಾವನ. ತಲೆ ತಿರುಗುತ್ತೆ. ತಲೆ ಸುತ್ತಿ ಕೆಳಗ್ ಬೀಳ್ತೀರಾ ಅಂತಿದ್ದಾರೆ. ಸುಳ್ಳು. ನಿಮ್ಗೆ ಒರಿಯ ಗೊತ್ತಿಲ್ಲ ತಾನೆ? ಒರಿಯ ಗೊತ್ತಿಲ್ಲ, ಆದ್ರೆ ಬಾಂಗ್ ಬಗ್ಗೆ ಗೊತ್ತು ನಂಗೆ. ಬಾಂಗ ಅದೇ ಇದು ಹೆರಾಯಿನ್, ನಾರ್ಕೋಟಿಕ್ಸ್, ಗಾಂಜಾನ ಉಂಡೆ ಮಾಡಿರ್ತಾರೆ. ಇದು ತಿಂದ್ರೆ ಏನಾಗತ್ತೆ? ಏನಂದ್ರೆ ತಿಂದ್ ಕೆಳಗ್ ನೋಡಿದ್ರೆ ಬೆನ್ ಕಾಣುತ್ತೆ. मेरा पास क्रेडिट कार्ड है। নাই নাই, ওটা কি চলিবনি? என்ன வேணும்? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ, ಕೂತ್ಕೊಳ್ಳಿ, ಸರ್, ಕೂತ್ಕೊಳ್ಳಿ, ಸರ್, ಅಲ್ಲಿ ನೋಡಿ, ಕೂತ್ಕೊಳ್ಳಿ. ಅಲ್ಲಿ, ಅಲ್ಲಿ. ಅಯ್ಯ್, ನೀವು, ಅಲ್ಲಿ, ಇದು ಬರ್ತಾ ಇದೆ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಂದೆ. ಏನಾಗಲ್ಲ ಇರ್ರೆ. ಮೆಲ್ಲಿಗೆ ಮೆಲ್ಲಿಗೆ. ಹೊಟ್ಟೆಗೆ ಸರಿಯಾಗಿ ಏಟ್ ಬಿದ್ದಿರುತ್ತೆ. ಹೊಟ್ಟೆ ತುಂಬಾ ನೋವ್ತಿದ್ಯಾ? ಇಲ್ಲ, ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಏನ್ ಇಷ್ಟೊಂದು ಆರ್ಡರ್ ಮಾಡಿದಿರಲ್ಲ? ಸೀಕ್ರೆಟ್ ಆಗಿ ಏನಾದ್ರು ಹಣ ಇಟ್ಟಿದ್ದೀರಾ ಹೆಂಗೆ? ಸಿಟಿ ಬ್ಯಾಂಕ್ ಕಾರ್ಡ್, ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್, ಹಾಂಗ್ಕಾಂಗ್ ಬ್ಯಾಂಕ್ ಕಾರ್ಡ್ ಎಲ್ಲಾ ಕಾರ್ಡ್ ಇಟ್ಕೊಂಡಿದ್ದೀನಿ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಎಷ್ಟು ಬೇಕಾದ್ರೂ ತಿನ್ಬೋದು. ಅದನ್ನ ನಿಮ್ ಬಸ್ಸಲ್ಲಿ ಮಾತ್ರ ಬಳಸಕ್ಕಾಗಲ್ಲ ಅಷ್ಟೇ. ಬಸ್ಸಲ್ಲಿ ನಿಮ್ ಫ್ರೆಂಡ್ ಒಂದು ನೇನೋ ಕೊಟ್ನಲ್ಲ, ಅದನ್ನ ತಿಂದಾಗ್ಲಿಂದ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಕ್ಸೆಪ್ಟ್ ಮಾಡ್ತೀರಾ? টাকানো মিষ্টি ಕ್ರೆಡಿಟ್ ಕಾರ್ಡ್ ಏನು ಅಂತ ಗೊತ್ತಿಲ್ಲ ಅವನ್ಗೆ. ಸ್ವೀಟ್ ಆಕಾರನ ಅಂತ ಕೇಳ್ತಾ ಇದ್ದಾನೆ. ಹೇಳ್ಬಿಡಣ? ಇಲ್ಲೆಲ್ಲ ಬೇಡ ಬೇಡ, ಪಾಪ ಹೊಟ್ಟೆ ಹಸ್ಕೊಂಡು ಈಗ ತಾನೆ ಹೊಟ್ಟೆ ತುಂಬಾ ತಿಂತಾ ಇದಾರೆ. ಬೇಡ, ಸುಮ್ನಿರು. ಆದ್ರೆ ಕ್ಯಾಶ್ ಕ್ಯಾಶ್ ಇಲ್ಲ, ಏನಿಲ್ಲ. ನೀವೊಂದ್ ಕೆಲ್ಸ ಮಾಡಿ, ನೀವು ನಿಧಾನಾಗಿ ತಿಂತಾ ಇರಿ. ನನ್ಗೊಂಚೂರು ಕೆಲ್ಸ ಇದೆ, ಹೋಗ್ ಬರ್ತೀನಿ. ಅದೇನು ಅಂತ ಗೊತ್ತಿಲ್ಲ, ಪದೇ ಪದೇ ತುಂಬಾನೇ ನಗು ಬರ್ತಾನೆ ಇದೆ. আপনাকে বিল। ಸಾರಿ. এটা কোনো টঙ্কা দিও তো? ಏನಂತೆ? ಕ್ರೆಡಿಟ್ ಕಾರ್ಡ್ ತಗೊಳಲ್ವಂತೆ, ದುಡ್ಡು ಬೇಕಂತೆ, ದುಡ್ಡು. ಇದನ್ ಮೊದ್ಲೇ ಹೇಳ್ಬೇಕು ತಾನೆ? ಎಕ್ಸ್ಕ್ಯೂಸ್ ಮೀ, ನೋ ಕ್ಯಾಶ್, ಓನ್ಲಿ ಕಾರ್ಡ್. ওসব বুঝিনি, টঙ্কা না দিলে যেতে পারিবনি। ಏನಂತೆ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಚೆ ಹೋಗೋದಕ್ ಬಿಡಲ್ಲ ಅಂತಿದ್ದಾನೆ. ಯೋ, ಏನ್ ಅನ್ಕೊಂಡಿದ್ಯಾ? ಯಾಕಯ್ಯ ಬೈತಾ ಇದ್ಯಾ? মু জানিনি, টঙ্কা দিও তো। ಯೋ, ಅದೆಲ್ಲ ಗೊತ್ತಿಲ್ಲ. ಕ್ರೆಡಿಟ್ ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಬೋರ್ಡ್ ಹಾಕ್ಬೇಕಿತ್ತು ನೀನು. না দিলে যাই পারিবনি। ಯೋ, ಸುಮ್ನೆರಯ್ಯ. ಟೊಕ್ಕ 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 ಅಂತ ಏನನ್ನ ಮಾತಾಡ್ತೀಯಲ್ಲ, ಅರ್ಥ ಆಗಂಗ್ ಮಾತಾಡಯ್ಯ ನೀನು ಫಸ್ಟ್. টঙ্কা দাও। ಇಲ್ಲ ಅಂತ ಹೇಳ್ತಿಲ್ವಾ ಕಾಡೆ? ನೋಡಿ, ಕ್ಯಾಶ್ ಬಂತಲ್ಲ. ಥ್ಯಾಂಕ್ ಯು ಮಿಸ್ಟರ್ ಶಿವ. ಅಚ್ಚಾ. ನಿಮ್ಗೆ ಎಷ್ಟು ಕೊಡ್ಬೇಕು ನಾನು? ಇಲ್ಲ, ಅದೆಲ್ಲ ಏನು ಬೇಡ, ತಗೊಳ್ಳಿ. ಏನಿದು ಕ್ಯಾಶ್ ಎಲ್ಲ ಹೇಗ್ ಬಂತು? ಏನಿದೆಯೋ? ಅದೆಲ್ಲ ಹೊರಗಡೆ ಹೋಗಿ ಮಾತಾಡೋಣ. ನೀವು ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಮಿಸ್ಟರ್ ಶಿವಮ್, ಇದನ್ನ ಮರೆಯಲ್ಲ ನಾನು. ನನ್ ಶೂ ಸರ್, ನನ್ ಶೂನೇ ಕಾಣಿಸ್ತಿಲ್ಲ ಸರ್. ನನ್ ಶೂ ಕಾಣಿಸ್ತಿಲ್ಲ ಸರ್. ನನ್ ಶೂ ಕದ್ಬಿಟ್ಟಿದ್ದಾರೆ ಸರ್. ನನ್ ಶೂ ಯಾವಾಗ ಕದ್ದಿದ್ದಿಲ್ಲ ಸರ್? ಅದೇ ನನ್ ಶೂ ಕಾಣಿಸ್ತಿಲ್ಲ ಅಂದಿದ್ದು. ಕಿರ್ಸ್ಬಿಡಿ ಸರ್. ಯಾಕೆ? ನೀವೀಗ ತಿಂದ್ರಲ್ಲ, ಹಾ? ನಿಮ್ ಶೂನೇ ನೀವು ತಿಂದಿದ್ದು. ಅದು ಹೋಗಿ ಮಿಕ್ಕಿದ ದುಡ್ಡು. ಧನ್ಯವಾದ. ଠିକ ଅଛି। ವಂಡರ್ಫುಲ್, ತುಂಬಾ ಅದ್ಭುತ. ಮಿಸ್ಟರ್ ಶಿವಮ್, ನಾನ್ ಮಾತ್ರ ಬರಿಗಾಲ ನಡ್ಕೊಂಡ್ ಬರ್ತಾ ಇದೀನಿ. ನೀವೇನ್ ದೊಡ್ಡ ಆರ್ಮಿ ಆಫೀಸರು? ಶೂ ಪಾಲಿಶ್ ಆಗ್ತಾ ಇದ್ದೀರಾ? ಪಾಲಿಶ್ ಅಲ್ಲ, ವಾಶ್ ವಾಶ್ ವಾಶ್. ಇರಿ 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 ಸರ್, ಇರಿ. ಇಟಾಲಿಯನ್ ಡಿಸೈನರ್ ಶೂ, 10,000 ರೂಪಾಯಿ.
ಇನ್ಮೇಲೆ ನಾವಿಬ್ರು ಬರೀ ಕಾಲಲ್ಲೇ ನಡ್ಕೊಂಡು ಹೋಗೋಣ. ಲಿಸನ್ ಮ್ಯಾನ್, ಡೋಂಟ್ ಯು ಎವರ್ ಟಚ್ ಮೈ ಥಿಂಗ್ಸ್ ಅಗೈನ್, ಓಕೆ? ಓಕೆ ಓಕೆ, ನೀವು ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ತಿದ್ದೀರಾ. ನಾನು ಮುಟ್ಟಿದ್ದೆ ಕಾಲ್ ಮುರಿದೋಯ್ತು. ಅಯ್ಯೋ ಇರಿ ಸರ್, ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ನನ್ನ ಕಾಲ್ ಸ್ವಲ್ಪ ಹೋಗಿದೆ. ನಿಮ್ ಶೂ ಮಾತ್ರ ಡಿಸೈನರ್ ಶೂ ಅಲ್ಲ, ನನ್ನ ಶೂನು ಹಾಗೇನೆ. ನಿಮ್ದು ಇಟಾಲಿ, ನಂದು ಡಿಸೈನ್ ಇನ್ ಆಸ್ಪತ್ರೆ. ಐ ಆಮ್ ರಿಯಲಿ ಸಾರಿ ಮಿಸ್ಟರ್ ಶಿವ. ಶೂನ ತಗೊಂಡ್ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಐ ಆಮ್ ರಿಯಲಿ ಸಾರಿ ಶಿವ. ಇರ್ಲಿ ಇರ್ಲಿ, ಸಾರಿ. ಕುಡಿ. ಸಾರಿ ಸರ್, ಸಾರಿ. ನನಗ್ಯಾಕೆ ಸಾರಿ? ನನ್ಗೇನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ಮುಟ್ಟಾಳನಾದ್ರು ಮದ್ವೆಗ್ 4 ದಿನ ಇರ್ಬೇಕಾದ್ರೆ ಭುವನೇಶ್ವರಕ್ಕೆ ಲೊಕೇಶನ್ ನೋಡಕ್ ಹೋಗ್ತಾನ? ಯಾವ ಮುಟ್ಟಾಳ? ಯಾರ ಮದ್ವೆ? ನಾನೇ ಭುವನೇಶ್ವರ್. ನಾನೇ ಮದ್ವೆಗೊಂಡು ನನಗೆ ಮದ್ವೆ ಆಗ್ತಿರೋದು ಸರ್. ಅಯ್ಯೋ ಹೌದಾ, ಕಂಗ್ರ್ಯಾಚುಲೇಷನ್ಸ್. ಯಾಕಿದೆಲ್ಲ ಆದ್ಮೇಲೆ ಡೋಂಟ್ ವರಿ, ನೋಡೋಣ. ಇವರು ನಿನ್ನ ಭದ್ರವ ಕರ್ಕೊಂಡೋಗಿ ಸೇರಿಸ್ತಾರೆ. ಹೀಗೆ ಸೀದಾ ಈಜಾಪುರ ಹೋಗಿ ಕೋರ್ಮಂಡಲ್ ಎಕ್ಸ್ಪ್ರೆಸ್ ಹಿಡಿದ್ರೆ ಬೆಂಗಳೂರು ಸೇರಿಸ್ತಾರೆ. 17 hours. ನೀವೆಲ್ಗೆ? ನಮ್ಮೂರಿಲ್ ಪಕ್ಕನೆ. ನಾನೇನ್ ಬರ್ತೀನಿ. ಬಾಯ್ ಬಾಯ್ bye, ಕಾಮ್ರೇಡ್. bye. ಓಕೆ ಬಾಯ್. ಬಾಯ್. ನೀವೆಲ್ಲಿ ಹೋಗ್ತಾ ಇದ್ದೀರಾ? ಎಲ್ಗೂ ಇಲ್ಲ. ಶೂನ್ ಮರ್ತ್ಬಿಟ್ರಾ? ಮರ್ತಿಲ್ಲ, ಸಾಕ್ಸ್ ಹಾಕೊಂಡು ಹಾಕೊಳ್ಳೋಣ ಅಂತ. ನೀವು ನಿಮ್ ಶೂ ಹಾಕೊಳ್ಳಿ, ನಾನು ಶೂ ಹಾಕೋತೀನಿ. ಇಬ್ರು ಒಟ್ಟಿಗೆ ಹೋಗೋಣ, ಆಯ್ತಾ? ಒಟ್ಟಿಗೆ ಹೋಗ್ಬೋದು, ಬಟ್ ನನ್ ಶೂ ನೀವು ಹಾಕೊಂಡ್ರೆ ಅದ್ ಹೆಂಗೆ? ಇಬ್ರಿಗೂ ಒಂದೊಂದ? ಅಯ್ಯೋ ನಗ್ತಾ ಇದ್ದೀರಾ? ಸಾರಿ, ಅದು ಅಲ್ಲಿ ಜೋಕ್ನ ಅಪ್ರಿಶಿಯೇಟ್ ಮಾಡಕ್ ಹೋಗಿ ಅದ್ ಮಾತ್ರ ಅಲ್ಲ, ಆ ಉಂಡೆ ತಿನ್ನಲ್ಲ. ಅವಾಗಿಂದ ಜೋಕ್ನ ಕೇಳಿದ್ರೆ ತುಂಬಾ ನಗು ಜಾಸ್ತಿನೇ ಬರುತ್ತೆ. ಹೌದು ಸಾರ್. ಸರಿ, ನೀವು ನಿಮ್ ಶೂ ಹಾಕೊಳ್ಳಿ. ನನ್ನ ಹತ್ರ ಬೇರೆ ಶೂ ಇದೆ, ಅದನ್ನ ನಾನು ಹಾಕೋತೀನಿ. ಇಬ್ರು ನಡ್ಕೊಂಡು ಒಟ್ಟಿಗೆ ಹೋಗೋಣ, ಸರಿನಾ?